ರೆಡಿ ಇದ್ದೀರಾ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರಶ್ನೆ. ಸೊ RRB ಗ್ರೂಪ್ ಡಿ ಬ್ಯಾಚ್ ಕನಸು ಬ್ಯಾಚನ್ನು ಕಂಪ್ಲೀಟ್ಲಿ ಫ್ರೀ ಒಳಗಡೆ ಮಾಡ್ತಾ ಇದ್ದೀವಿ. ಮೊದಲು 399 ರೂಪಾಯಿ ಇತ್ತು. ಸೊ 399 ರೂಪಾಯಿ ತುಂಬ ಜನ ಹುಡುಗರು ಜಾಯ್ನ್ ಆಗಿದ್ದರು. ಸೊ ಎಲ್ಲರಿಗೂ ಕೂಡ ರೀಫಂಡ್ ಕೂಡ ಮಾಡಿದ್ದೀವಿ. ಯಾರಿಗೆಲ್ಲ ಈ ಒಂದು ಬ್ಯಾಚ್ ನೀವು ಜಾಯ್ನ್ ಆಗಿದ್ದೀರಿ ಎಲ್ಲರೂ ಕೂಡ ರೀಫಂಡ್ ಆಗೈತಿ. ಓಕೆ, ಸೊ ಇವಾಗ ಇದು ಕಂಪ್ಲೀಟ್ಲಿ ಫ್ರೀ ಮಾಡ್ತಾ ಇದ್ದೀವಿ. ಇದು ಏನಕ್ಕೆ ಫ್ರೀ ಮಾಡ್ತಾ ಇದೀವಪ್ಪ ಅಂತಂದರೆ, ಸೊ ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ ಇಲ್ಲಿ ನೋಡ್ರಿ, ನಮ್ಮ ಒಬ್ಬ ವಿದ್ಯಾರ್ಥಿ SSC GD ವಿದ್ಯಾರ್ಥಿ ಸೊ ಮೆಸೇಜ್ ಮಾಡಿದ್ರು, ಸರ್ ನಾವು ಫ್ರೀ ಮಾಡ್ತೀವಿ ಅಂದ ತಕ್ಷಣ ಹಿಂಗೆ ಭಾಳ ಜನ ಇದ್ದಾವೆ. ಓಕೆ, ತುಂಬ ಜನ ಹುಡುಗರು ಮೆಸೇಜ್ ಮಾಡಿದ್ದಾರೆ. ಸೊ ನಾನು ಹೇಳ್ಕೊಳ್ತಾ ಇಲ್ಲ, ಒಂದು ಖುಷಿ ಐತೆ ನನಗೆ, ನಮ್ಮ ಹುಡುಗರು ನನ್ನಿಂದ ಏನೋ ಸ್ವಲ್ಪ ಯೂಸ್ ಆಗತ್ತೈತೆ ಅವ್ರಿಗೆ ಅಂತೇಳಿ. ಓಕೆ ಸರ್, ಪ್ಲೀಸ್ ಕ್ಲಾಸ್ ಮಾಡಿರಿ, ತುಂಬ ನೀಡ್ ಇದೆ, ಅಂದರೆ ತುಂಬ ಅವಶ್ಯಕತೆ ಇದೆ. ನೀವು ಹೇಳಿದ ನಮಗೆ 5 ಕ್ವಶನ್ ಬಂದಿದ್ದಾವೆ ನೋಡ್ರಿ. ಈ ಹುಡುಗ SSC GD ಒಂದು ಶಿಫ್ಟ್ ಎಕ್ಸಾಮ್ ಬರೆದ. ಸೊ ಅದೇ ಶಿಫ್ಟ್ ಒಳಗಡೆ ನಾನು ಹೇಳಿರುವಂಥದ್ದು 5 ಕ್ವಶನ್ಸ್ ಬಂದಿದ್ದಾವೆ. ಓಕೆ, 5 ಕ್ವಶನ್ಸ್ ಬಂದಿದ್ದಾವೆ. ಸೊ ಹಂಗಂತಂದರೆ ಸೊ ಎಷ್ಟು ಶಿಫ್ಟಿಗೆ ಹೆಲ್ಪ್ ಆಗಿರಬಹುದು. ಇದು ನನಗೆ ತುಂಬ ಖುಷಿ ಆಗುತ್ತೆ. ಈ ರೀತಿಯಾಗಿ ಹುಡುಗರೆಲ್ಲ ಹೇಳೋದಾದ್ರೆ ತುಂಬ ಖುಷಿ ಆಗುತ್ತೆ. ಓಕೆ ಸರ್, ನಮ್ಮ ಬಡ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ನೀವು ಪ್ಲೀಸ್ ಮಾಡಿರಿ. ಸೊ ನೋಡ್ರಿ, ಇಲ್ಲಿ ಯಾರು ಬಡವರು ಅಂತ ಅಲ್ಲ, ವಿದ್ಯೆ ಅಂತ ಬಂದರೆ ಸೊ ಯಾರು ಕೂಡ ಬಡವರಲ್ಲ, ಯಾರು ಕೂಡ ಶ್ರೀಮಂತರಲ್ಲ. ಸೊ ನಾವೆಷ್ಟು ಪ್ರಯತ್ನ ಮಾಡ್ತೀವಿ ಅಷ್ಟು ನಾವು ಮುಂದೆ ಹೋಗ್ತೀವಿ ಅಂತ ಹೇಳ್ತೀನಿ. ಓಕೆ, ಸೊ ನಿಮಗೆ ಈ ಒಂದು ಬ್ಯಾಚ್ ಬಗ್ಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ. ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ತಿಳಿಸ್ರಿ, ಸರ್ ನಾನು ಕೂಡ ಕ್ಲಾಸ್ ಕೇಳ್ತೀನಿ, ಸರ್ ನಾನು ಕೂಡ ಕ್ಲಾಸ್ ಕೇಳ್ತೀನಿ. ಎವ್ರಿ ಸರ್ ನಾನು ಕೂಡ ಕೇಳ್ತೀನಿ. ಓಕೆ, ನಾನು ಕೂಡ ಕೇಳ್ತೀನಿ. ಇಷ್ಟು ಒಂದು ಟೈಪ್ ಮಾಡ್ರೆ ಕೂಡ ಖುಷಿ ಆಗುತ್ತೆ. ಸೊ ಕಮೆಂಟ್ ಬಾಕ್ಸ್ ಒಳಗೆ ಸರ್ ನಾನು ಕೂಡ ಕೇಳ್ತೀನಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಆ್ಯಂಡ್ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿರಿ. ಈ ಒಂದು ವಿಡಿಯೋದಲ್ಲಿ ನಮಗೆ ಡೀಟೇಲಾಗಿ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ತಾ ಹೋಗ್ರಿ ಯಾವ ರೀತಿಯಾಗಿ ನಡೀತದೆ ನಿಮ್ಮ ಕ್ಲಾಸಸ್ಸು. ಆ್ಯಂಡ್ ನಿಮಗೆ ತುಂಬ ಜನ ಡೌಟ್ ಐತಿ, ಸರ್ ಕ್ಲಾಸ್ಗಳು ಎಲ್ಲಿ ಸಿಗ್ತವೆ ಆ್ಯಂಡ್ ಕ್ಲಾಸ್ ನೋಟ್ಸ್ ಎಲ್ಲಿ ಸಿಗ್ತದೆ ಆ್ಯಂಡ್ ನಾವು ಯಾವ ರೀತಿಯಾಗಿ ಕ್ಲಾಸ್ ಅಟೆಂಡ್ ಆಗೋದು, ಈ ರೀತಿ ತುಂಬ ಜನಕ್ಕೆ ಡೌಟ್ ಐತಿ. ಸೊ ನಮ್ಮ ಡ್ರೀಮ್ ಇಸ್ ಸ್ವರೂಪ ಚಾನಲ್ ಕಡೆಯಿಂದ ಸೊ ಇದನ್ನು ಲಾಂಚ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಇದು ಖುಷಿ ವಿಚಾರ. ಓಕೆ, ನೆಕ್ಸ್ಟ್ ಬನ್ನಿರಿ. ನಿಮ್ಮಲ್ಲಿರುವಂಥ ಒಂದು ಫಸ್ಟ್ ಡೌಟ್ ಏನಪ್ಪ ಅಂತಂದ್ರೆ, ಸರ್ ಲೈವ್ ಕ್ಲಾಸ್ಗಳನ್ನು ನಾವು ಹೇಗೆ ಕೇಳೋದು, ಯಾವ ರೀತಿಯಾಗಿ ಕೇಳಬಹುದು ರೀ? ತುಂಬ ಜನ ಕನ್ಫ್ಯೂಷನ್ ಇದೆ, ಸರ್ ಲೈವ್ ಕ್ಲಾಸನ್ನು ನಾವು ಹೆಂಗೆ ಕೇಳಬೇಕು ರೀ? ಓಕೆ, ಸೊ ನಿಮ್ಗೆ ಹೇಳ್ತೀನಿ ನೋಡಿರಿ. ಈ ಒಂದು ಚಾನಲ್ ಒಳಗೆ ಈಗೇನು ಈ ಒಂದು ವಿಡಿಯೋ ನೋಡತ್ತಿರಲ್ಲ, ಈ ಒಂದು ಚಾನಲ್ ಒಳಗಡೆ ಅಂದರೆ ನಮ್ಮ ಡ್ರೀಮ್ ವಿತ್ ಸ್ವರೂಪ್ ಯೂಟ್ಯೂಬ್ ಚಾನಲ್ ಒಳಗಡೆ ಇದೇ ಚಾನಲ್ ಒಳಗಡೆ ಪ್ರತಿದಿನ ನಾವು ನೋಡಿರಿ SSC GD ನಾನು SSC GD ಬ್ಯಾಚ್ ಮಾಡಿದಾಗ ಬೆಳಿಗ್ಗೆ 7 ಗಂಟೆ ಲೈವ್ ಮಾಡ್ತಿದ್ದೆ. ಬೆಳಿಗ್ಗೆ 7 ಗಂಟೆಗೆ ಲೈವ್ ಕ್ಲಾಸ್ ಇರ್ತಿತ್ತು. ಓಕೆ, ಬೆಳಿಗ್ಗೆ 7 ಗಂಟೆ ಲೈವ್ ಇರ್ತಿತ್ತು. ಬಟ್ ಇದು 7 ಗಂಟೆಗೆ ಬೇಡ. ಏನಕ್ಕಪ್ಪ ಅಂತಾರೆ, ನಮ್ಮ RRB ಗ್ರೂಪ್ ಡಿ ಓದುವಂಥ ಅಭ್ಯರ್ಥಿಗಳು ಎಷ್ಟೋ ಜನ ಹಿರಿಯರಿದ್ದಾರೆ, ಅಂದರೆ ಲೈಕ್ ವಯಸ್ಕರಿದ್ದಾರೆ, ಮದುವೆ ಆದವ್ರು ಇದ್ದಾರೆ, ಸೊ ಕೆಲ್ಸಕ್ಕೆ ಹೋಗೋರು ಇದ್ದಾರೆ, ಆಫೀಸ್ಗೆ ಹೋಗೋರು ಇದ್ದಾರೆ, ಸೊ ದೆನ್ ಸ್ಕೂಲಿಗೆ ಚಿಕ್ಕವರು ಇದ್ದಾರೆ. ಓಕೆ, ಹಂಗಂತ ಸೊ ಕಾಲೇಜ್ ಹುಡುಗರು ಇದ್ದಾರೆ. ಆ್ಯಂಡ್ ತುಂಬ ಜನ ಇದು ಏಜ್ ಜಾಸ್ತಿ ಇತ್ತು, 36 ಏಜ್ ಅವರು ಕೂಡ ಐತಿ. ಸೊ ಹಾಗಾಗಿ ಲೈಕ್ ಇವಾಗ ಗೃಹಿಣಿಯರು, ಸೊ ಅವರು ಕೂಡ ಅಪ್ಲೈ ಮಾಡಿರ್ತಾರೆ. ಸೊ ಅವರಿಗೆ ಬೆಳಿಗ್ಗೆ ಕ್ಲಾಸ್ ಕೇಳಲಿಕ್ಕೆ ಆಗಲ್ಲ. ಓಕೆ, ಹಾಗೆ ಹಲವಾರು ದೊಡ್ಡರು ಇರ್ತಾರೆ. ಸೊ ಅವರೆಲ್ಲರೂ ಕೂಡ ಅವ್ರವ್ರ ವರ್ಕ್ ಆಫೀಸ್ಗೆಲ್ಲ ಹೋಗ್ತಾ ಇರ್ತಾರೆ. ಸೊ ಹಾಗಾಗಿ ಬೆಳಿಗ್ಗೆ 7 ಗಂಟೆ ಕ್ಲಾಸ್ ಕೇಳಲಿಕ್ಕೆ ಆಗಲ್ಲ ಅಂತ ಹೇಳಿ ಈ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಲೈವ್ ಕ್ಲಾಸನ್ನು ಪ್ರತಿದಿನ ನಾನು ರಾತ್ರಿ 9 ಗಂಟೆಗೆ ಇಟ್ಕೊಂಡಿದ್ದೀವಿ. ಕರೆಕ್ಟಾಗಿ ಕೇಳಿಸ್ಕೊರಿ, ರಾತ್ರಿ 9ಕ್ಕೆ ಪ್ರತಿದಿನ ಕ್ಲಾಸ್ಗಳು ಲೈವ್ ಕ್ಲಾಸ್ ಇರ್ತದೆ. ಪ್ರತಿದಿನ ಎವ್ರಿ ಡೇ ಇದೇ ಚಾನಲ್ ಒಳಗಡೆ ಇರ್ತದೆ. ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ನಿಮಗೆ ನೋಟಿಫಿಕೇಶನ್ ಎಲ್ಲ ಕೂಡ ಬರ್ತಾವೆ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿಲ್ಲಪ್ಪ ಆ ಥರ ಕ್ಲಾಸ್ಗಳು ಮಿಸ್ ಆಗ್ತಾವೆ ನೋಡಿರಿ. ಹೇಳುವಂಥ ಪ್ರತಿಯೊಂದು ಕ್ಲಾಸು ವೆರಿ ಹೆಲ್ಪ್ಫುಲ್ ಕಂಟೆಂಟ್ ಇರ್ತದೆ. ತುಂಬ ನಿಮಗೆ ಮೇನ್ಲಿ ಫೋಕಸ್ ಮಾಡಿರುವಂಥದ್ದು RRB ಗ್ರೂಪ್ ಡಿಗೆ. ಇಲ್ಲಿವರೆಗೂ ಯಾವ್ಯಾವೆಲ್ಲ ಎಕ್ಸಾಮ್ಸ್ ಆಗಿದ್ದಾವೆ, ಲೈಕ್ ಟೆಕ್ನಿಷಿಯನ್, ALP ಗ್ರೇಡ್ 3, ದೆನ್ NTPC. ಸೊ ಇದ್ರ ಬೇಸ್ ಮೇಲೆ ನಿಮಗೆ ಗ್ರೂಪ್ ಡಿ ಹೇಳ್ಕೊಡ್ತೀನಿ. ಸೊ ನಾನು ಗ್ಯಾರಂಟಿ ಕೊಡ್ತೀನಿ, ಈ ಬಾರಿ ಸೆಲೆಕ್ಷನ್ ಪಕ್ಕ ಆಗ್ತದೆ. ಈ ಒಂದು ಸಿರೀಸನ್ನು ಕಂಪ್ಲೀಟ್ ಮಾಡಿದವರು, ಈ ಒಂದು ಕ್ಲಾಸನ್ನು ಕಂಪ್ಲೀಟ್ 0ಇಂದ ಅಂದರೆ ಇಲ್ಲಿ ಕ್ಲಾಸ್ 1ಇಂದ ಕ್ಲಾಸ್ ಎಂಡ್ವರೆಗೂ ಕೂಡ ಯಾರೆಲ್ಲ ಕ್ಲಾಸ್ ಕೇಳಿದಿರಿ, ಸೊ 100% ನಿಮ್ಮದು ಬರೆದು ಕೊಡ್ತೀನಿ, ಸೆಲೆಕ್ಷನ್ ಆಗ್ತದೆ. ಕರೆಕ್ಟಾಗಿ ಕ್ಲಾಸ್ ಅಟೆಂಡ್ ಆಗ್ಬೇಕು ಮಾತ್ರ. ನೋಡಿರಿ, ನಿಮಗೆ ರೆಕಾರ್ಡಿಂಗ್ ಕೇಳೋಕ್ಕೆ ಇಷ್ಟ ಆಗಲ್ಲ, ನನಗೆ ಗೊತ್ತೈತಿ. ರೆಕಾರ್ಡಿಂಗ್ ಕ್ಲಾಸ್ ಯಾರಿಗೂ ಕೇಳಲ್ಲ. ಸೊ ಲೈವ್ ಕ್ಲಾಸಿಗೆ ಜಾಯ್ನ್ ಆಗಿರಿ. ಸೊ ಲೈವಲ್ಲಿ ಮಜಾ ಮಾಡೋಣ, ಕಲಿಯೋಣ, ಆ್ಯಂಡ್ ಗೇಮ್ಸ್ ಆಡೋಣ. ಗೇಮ್ಸ್ ಕೂಡ ಆಡಿಸ್ತೀನಿ ನಾನು. ಓಕೆ, ಆನ್ಲೈನ್ ಕ್ಲಾಸ್ ಒಳಗೆ ಸೊ ಗೇಮ್ಸ್ ಕೂಡ ಆಡೋಣ. ಎವ್ರಿಥಿಂಗ್ ಈಸ್ ಅವೈಲೇಬಲ್. ನಾ ರೆಡಿ ಇದೀನಿ, ನೀವು ರೆಡಿ ಇದ್ದೀರಿ ಹೇಳ್ರಿ ಮೊದಲು. ಸ್ನೇಹಿತರೆ, ಜಸ್ಟ್ ಒಂದು ಕ್ಲಾಸ್ ಮಾಡಬೇಕಂದ್ರೆ ತುಂಬ ಎಫರ್ಟ್ ಇರ್ತದೆ. ಓಕೆ, PPT ರೆಡಿ ಮಾಡ್ಕೋಬೇಕು, ಕನ್ನಡದಲ್ಲಿ ಟೈಪ್ ಮಾಡಬೇಕು, ಕ್ಲಾಸ್ ಕಂಪ್ಲೀಟ್ಲಿ ಪೂರ್ತಿ ಕನ್ನಡದಲ್ಲಿ ಟೈಪ್ ಮಾಡಬೇಕು, ಎಕ್ಸ್ಪ್ಲನೇಷನ್ ನಮಗೆ ಗೊತ್ತಿರಬೇಕು. ಇದನ್ನೆಲ್ಲ ತೊಗೊಂಡು ನಾವು ರೆಕಾರ್ಡಿಂಗ್ ಮಾಡಿಕೊಂಡು ಸ್ಕ್ರೀನ್ ಲೈವ್ ತೊಗೊಂಡು ಸ್ಟ್ರೀಮ್ ಮಾಡಿ ನಿಮಗೆ ಲಿಂಕ್ಸ್ ಎಲ್ಲ ಹಾಕಬೇಕು. ಸೊ ಇದೆಷ್ಟೆಲ್ಲ ಪ್ರೊಸೆಸ್ ಆಗೋದು ಅಷ್ಟು ಈಸಿ ಅಲ್ಲ. ಓಕೆ, ನಂದೇನು ದೊಡ್ಡ ಟೀಮ್ ಇಲ್ಲ, ಏನೂ ಇಲ್ಲ. ಓಕೆ, ಇದು ಕ್ಲಿಯರ್ ಇಟ್ಕೋರಿ. ನೀವು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ ಅನ್ಕೋತೀನಿ. ನಾನು ನಿಮ್ಮಲ್ಲೇ ಒಬ್ಬರು. ಓಕೆ, ನಾನು ಸರ್ ಇದ್ದೀನಿ, ನೀವು ವಿದ್ಯಾರ್ಥಿಗಳಿದ್ದೀರಿ ಅಷ್ಟೇ. ಓಕೆ, ಆ್ಯಂಡ್ ನಿಮಗೆ ವಾಪಸ್ ಬರ್ತೀನಿ. ಆ್ಯಂಡ್ ಸರ್ ಹೆಂಗೆ ಜಾಯ್ನ್ ಆಗೋದ್ರಿ ಕ್ಲಾಸಿಗಪ್ಪ ಅಂತಂದರೆ, ನೋಡಿರಿ ಕನಸು ಬ್ಯಾಚ್ 0.1 ನೋಡಿರಿ. ಕೇವಲ ಕನಸು ಬ್ಯಾಚ್ ಇತ್ತು. ಇದು ಯಾರಿಗಿತ್ತು ಅಂದರೆ SSC GD ಹುಡುಗರಿಗಿತ್ತು.
SSC GD ಹುಡುಗರಿಗಿತ್ತು ಕನಸು ಬ್ಯಾಚ್. ಸೊ ಕನಸು ಬ್ಯಾಚ್ 0.1 ಇದು ಯಾರಿಗಪ್ಪ ಅಂತಂದ್ರೆ RRB ಗ್ರೂಪ್ ಡಿ, ಸ್ಪೆಷಲಿ RRB ಗ್ರೂಪ್ ಡಿ ಯಾರೆಲ್ಲ ಓದ್ತಾ ಇದ್ರಿ, ಸೊ ನಿಮಗೋಸ್ಕರ ಈ ಒಂದು ಬ್ಯಾಚನ್ನು ಮಾಡಿರುವಂಥದ್ದು. ಸರ್ ಹೆಂಗೆ ಜಾಯ್ನ್ ಆಗುತ್ತೆ ಅಂದರೆ ನೋಡಿರಿ, ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಲಿಂಕನ್ನು ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ನೀವು ಕೇವಲ ಒಂದಕ್ಕೆ ಜಾಯ್ನ್ ಆಗಿ ಹೋಗ್ಬೇಡ್ರಿ, ಎರಡಕ್ಕೂ ಜಾಯ್ನ್ ಆಗ್ರಿ. ಏನಪ್ಪ ನೋಡಿರಿ, ನಿಮಗೆ ಪ್ರತಿದಿನ ಕ್ಲಾಸ್ಗಳು ವಾಟ್ಸಪ್ ಗ್ರೂಪಲ್ಲಿ ಸಿಗ್ತಾವೆ. ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಐತಿ, ವಾಟ್ಸಪ್ ಗ್ರೂಪ್ ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿದ್ದೀನಿ, ಈಗಲೇ ಜಾಯ್ನ್ ಆಗ್ರಿ. ಓಕೆ, ನಿಮಗೆ ಕ್ಲಾಸ್ ಮುಗಿದ ತಕ್ಷಣ PDF ಹಾಕ್ತೀನಿ ನೋಡಿರಿ. 9 ರಿಂದ 10 ಗಂಟೆವರೆಗೂ ಕ್ಲಾಸ್ ಇರ್ತದೆ. 10 ಗಂಟೆಯಿಂದ 10 ಒಳಗಡೆ ನಿಮಗೆ PDF ಹಾಕ್ತೀನಿ. ಸೊ ಎಲ್ಲ ಹಾಕ್ತೀವಿ ಅಂದರೆ ಟೆಲಿಗ್ರಾಮ್ ಒಳಗೆ ಹಾಕ್ತೀವಿ. ಅದಕ್ಕೆ ಹೇಳ್ತಾ ಇರೋದು, ಇದಕ್ಕೂ ಜಾಯ್ನ್ ಆಗಿರಿ ಆ್ಯಂಡ್ ಇದಕ್ಕೂ ಜಾಯ್ನ್ ಆಗಿರಿ, ಎರಡಕ್ಕೂ ಜಾಯ್ನ್ ಆಗಿರಿ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪದು. ಸೊ ನೀವು ಪೂರ್ತಿ ಅಪ್ಡೇಟ್ ಎಲ್ಲ ಇಲ್ಲಿ ಸಿಗ್ತಿರ್ತಾವೆ. ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ವಾಟ್ಸಪ್ ಅಡ್ಮಿನವ್ರಿಗೆ ಮೆಸೇಜ್ ಮಾಡಿ ಕೇಳ್ಬೋದು. ಸರ್ ಇವತ್ತು ಕ್ಲಾಸ್ ಮಿಸ್ ಆಗಿತ್ತೀರಿ, ಅಥವಾ ಸರ್ ಇವತ್ತು ಕ್ಲಾಸ್ ಒಳಗೆ ಇಂಪಾರ್ಟೆಂಟ್ ಏನೈತ್ರಿ, ಸರ್ ನಂಗೆ ನೋಟ್ಸ್ ಹೆಂಗೆ ಮಾಡ್ಕೊಳ್ಳೋಕೆ ಗೊತ್ತಾಗಲ್ತೀರಿ, ಸರ್ ನಂಗೆ ಯಾವ ರೀತಿ ಪ್ರಿಪ್ರೇಷನ್ ಮಾಡೋದು ಗೊತ್ತಾಗಲ್ಲತ್ತಂದರೆ ಸೊ ಎವ್ರಿಥಿಂಗ್ ಇಸ್ ಅವೈಲಬಲ್. ಸೊ ಇಲ್ಲಿ ಅಡ್ಮಿನವ್ರಿಗೆ ಮೆಸೇಜ್ ಮಾಡಿ ಕೇಳ್ಬೋದು. ಓಕೆ, ನಿಮಗೆ ರಿಪ್ಲೈ ಮಾಡ್ತಾರೆ. ಅವ್ರಿಗೆ ಆನ್ಸರ್ ಗೊತ್ತಿಲ್ಲ ಅಂದರೂ ಕೂಡ ಸೊ ನನಗೆ ಹೇಳ್ತಾರೆ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ, 100% ರಿಪ್ಲೈ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಎರಡು ಗ್ರೂಪಿಗೆ ಜಾಯ್ನ್ ಆಗಿದ್ರೆ 100% ಯೂಸ್ಫುಲ್ ಆಗುತ್ತೆ. ಇದು ನೀವು ಕ್ಲಾಸ್ ಜಾಯ್ನ್ ಆಗುವಂಥ ಪ್ರೊಸೆಸ್. ನೋಡಿರಿ, ಕ್ಲಾಸಿಗೆ ನೀವು ಜಾಯ್ನ್ ಆಗಬೇಕಂದ್ರೆ, ಈ ಒಂದು ಬ್ಯಾಚಿಗೆ ಜಾಯ್ನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಕೊಟ್ಟಿದ್ದೀವಿ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಮತ್ತು ಟೆಲಿಗ್ರಾಮ್ದು. ಸೊ ಈಗಲೇ ಜಾಯ್ನ್ ಆಗ್ರಿ. ನಿಮ್ಗೆ ಹೇಳ್ತೀನಿ ಯಾವ ರೀತಿ ಕ್ಲಾಸ್ ನಡೀತವೆ ಆ್ಯಂಡ್ ಎಂತೆಂಥ ಕಂಟೆಂಟ್ ಇರ್ತಾವೆ. ಅದಕ್ಕಿಂತ ಮುಂಚೆ ನೀವೇನಾದರೂ RRB ಗ್ರೂಪ್ ಡಿ ಪ್ರಿಪ್ರೇಷನ್ ಮಾಡ್ತಾ ಇದ್ದರೆ ಸ್ನೇಹಿತರೆ, ನೋಡಿರಿ ಈ ಒಂದು ಕಂಟೆಂಟನ್ನು ತೊಗೋಬೋದು. ನೋಡಿರಿ, RRB ಗ್ರೂಪ್ ಡಿಗೆ ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅದಾವೆ, ತೊಗೊಂಡು ಪ್ರಿಪ್ರೇಷನ್ ಮಾಡ್ಬೋದು. ನೋಡಿರಿ, GK ಇರ್ತದೆ, 700ಕ್ಕೂ ಹೆಚ್ಚು ಪ್ರಶ್ನೆಗಳು ಇರ್ತವೆ. ಆ್ಯಂಡ್ ನಿಮಗೆ ಸೈನ್ಸ್ ಕೂಡ ಇರ್ತದೆ, ಸೈನ್ಸ್ ಕೂಡ 700ಕ್ಕೂ ಹೆಚ್ಚು ಪ್ರಶ್ನೆಗಳು ಇರ್ತವೆ. ಆ್ಯಂಡ್ ಮ್ಯಾಥ್ಸ್ ಟಾಪ್ 10 ಪ್ರಾಕ್ಟೀಸ್ ಸೆಟ್ಸ್ ಇರ್ತವೆ ವಿತ್ ಡೀಟೇಲ್ ಸೊಲ್ಯೂಷನ್ ಐತೆ ರೀ. ವಿತ್ ಡೀಟೇಲ್ ಸೊಲ್ಯೂಷನ್ ಕನ್ನಡದಲ್ಲಿ ಟಾಪ್ 10 ಪ್ರಾಕ್ಟೀಸ್ ಸೆಟ್ಸನ್ನು ಕನ್ನಡದಲ್ಲಿ ವಿತ್ ಡೀಟೇಲ್ ಸೊಲ್ಯೂಷನ್ ಕೊಟ್ಟಿದ್ದೀವಿ. ಸೊ ನೀವು ಇದನ್ನು ತೊಗೊಂಡು ಪ್ರಿಪ್ರೇಷನ್ ಮಾಡ್ಬೋದು, ಕನ್ನಡದಲ್ಲಿ ಇರ್ತದೆ. ಓಕೆ, GK, ಸೈನ್ಸು ಮತ್ತು ಮ್ಯಾಥ್ಸು. ಸೊ ಇವು ಬುಕ್ ಇರೋಂಗಿಲ್ಲ, PDF ನೋಟ್ಸ್ ಇರ್ತವೆ. ಟೋಟಲ್ ನಿಮಗೆ 291 ರೂಪಾಯಿ ಐತಿ, ಅಷ್ಟು ಕೊಡೋಕೆ ಹೋಗ್ಬೇಡ್ರಿ. ಸೊ 279 ರೂಪಾಯಿ ಕೊಡ್ರಿ ಸಾಕು. ಸರ್ ಹೆಂಗೆ ತೊಗೊಳೋದಂದರೆ, ಇಲ್ಲಿ ನಿಮಗೆ ಸ್ಕ್ರೀನಲ್ಲಿ ನಂಬರ್ ಕಾಣತೈತೆ 9480535490. ಈ ಒಂದು ನಂಬರಿಗೆ ವಾಟ್ಸಪ್ ಮಾಡಿರಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೆ ಹೋಗಬೇಡ್ರಿ. ಸೊ ನೀವು ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ. ಬೇಕಂದ್ರೆ ತೊಗೋಬೋದು, ಬೇಡಂದರೆ ಬಿಡ್ಬೋದು ಅಂತ ಹೇಳ್ತೀನಿ. ಓಕೆ, ಸೊ ಒಂದು ಸಲ ಸ್ಕ್ರೀನ್ಶಾಟ್ ತೊಗೋರಿ. ನಿಮ್ಗೆ ಯಾವಾಗ ಬೇಕು ಅವಾಗ ತೊಗೋರಿ, ಅವಾಗ ಅಂತ ನಿಮ್ಗೆ ಯಾವಾಗ ಬೇಕು ಅವಾಗ ತೊಗೋರಿ. ನಿಮ್ಗೆ ಯಾವಾಗ ಪ್ರಿಪ್ರೇಷನ್ ಮಾಡ್ಬೇಕು ಅನ್ಸುತ್ತೆ ಅವಾಗ ತೊಗೊಂಡು ಪ್ರಿಪ್ರೇಷನ್ ಮಾಡಿರಿ. ಸೊ ಇಲ್ಲಿ ಬರ್ರಿ, ನಿಮ್ಗೆ ಹೇಳ್ತೀನಿ. ಓಕೆ ಸ್ನೇಹಿತರು, ನೋಡಿರಿ, ನಿಮಗೆ 2 ಥರ ನೋಟ್ಸ್ ಕೊಡ್ತೀನಿ ನಾನು. 2 ಥರ ನೋಟ್ಸನ್ನು ಪ್ರೊವೈಡ್ ಮಾಡ್ತೀನಿ. ಒಂದು PPT ನೋಟ್ಸ್, ಇಲ್ಲಿ ಸ್ಕ್ರೀನ್ ಮೇಲೆ ಏನು ಬರಿತೀನಿ, ಏನು ಹೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಆ ಒಂದು ನೋಟ್ಸ್ ಇರ್ತದೆ. ಇನ್ನೊಂದು ಏನಪ್ಪ ಅಂತಂದರೆ, ನಮ್ಮ ಟಾಪರ್ ಇದ್ದಾಳೆ. ಸೊ ಒಬ್ಬಳು ಹುಡುಗಿ ಟಾಪರ್ ಇದ್ದಾಳೆ SSGDದು. ಸೊ ಅವಳು ಈ ಒಂದು ಬ್ಯಾಚ್ ಜಾಯ್ನ್ ಆಗ್ತಾಳೆ. ಆಕೆ ಅದು ತನ್ನ ಕೈಯಿಂದ ನೋಟ್ಸನ್ನು ಮಾಡ್ತಾಳೆ. ಸೊ ಆ ನೋಟ್ಸ್ ಕೂಡ ನಿಮಗೆ ಕೊಡ್ತೀನಿ. 2 ನೋಟ್ಸ್ 2 PDF ನಾನು ನಿಮಗೆ ನಮ್ಮ ಟೆಲಿಗ್ರಾಮ್ದಾಗ ಹಾಕ್ತೇನೆ. ನೀವೇನಾದರೂ ಕ್ಲಾಸ್ ಕರೆಕ್ಟಾಗಿ ಕೇಳಿಲ್ಲ, ಕ್ಲಾಸಲ್ಲಿ ಮಜಾ ಮಾಡಕ್ಕಂತ್ರಿ, ಒಬ್ರಿಗೊಬ್ರು ಕಾಡ್ಸಕ್ಕತ್ರಿ ಅಂದರೆ ಸೊ ಈ ನೋಟ್ಸನ್ನು ಕೊಡೋದು ಬಂದ್ ಮಾಡ್ತೀನಿ ನಾನು. ಏನಕ್ಕಪ್ಪ ಅಂತಂದ್ರೆ, ಸೆಲೆಕ್ಷನ್ ನಿಮ್ದು ಆಗ್ತದೆ, ನಂದಲ್ಲ. ಓಕೆ, ಪ್ರಿಪ್ರೇಷನ್ ನಿಮ್ದು ಆಗ್ತದೆ, ನಮ್ದಲ್ಲ. ಯೂಸ್ಫುಲ್ ನಿಮಗಾಗ್ತದೆ, ನಮಗಲ್ಲ. ನೀವು ಸೀರಿಯಸ್ ಆಗಿಲ್ಲ ಅಂದರೆ ನಾವು ಯಾಕೆ ಕಷ್ಟಪಡೋಣ. ಓಕೆ, ಸೊ ಅದಕ್ಕೋಸ್ಕರ ಹೇಳಿದ್ದು, ಕರೆಕ್ಟಾಗಿ ಕ್ಲಾಸಿಗೆ ಅಟೆಂಡ್ ಆಗಿರಿ. ಬರೋಬ್ಬರಿ 9 ಗಂಟೆ ಸರಿಯಾಗಿ 9 ಗಂಟೆಗೆ ಕ್ಲಾಸ್ಗಳು ಶುರು ಆಗ್ತವೆ PM. ಓಕೆ, ಪ್ರತಿದಿನ ರಾತ್ರಿ 9 ಗಂಟೆಗೆ ಕ್ಲಾಸ್ ಇರ್ತದೆ. ಆ್ಯಂಡ್ ಕ್ಲಾಸ್ ಮುಗಿದ ತಕ್ಷಣ 10 ಗಂಟೆಗೆ PDF ಹಾಕ್ತೀವಿ. ಓಕೆ, ಸೊ ಇವಾಗ ನಿಮಗೆ ಹೇಳ್ತೀನಿ, ವಾರದಲ್ಲಿ 7 ದಿನ ಇರ್ತವೆ. ಸೊ 7 ದಿನ ನಿಮಗೆ ಕ್ಲಾಸ್ ಇರೋಂಗಿಲ್ಲ, 5 ದಿನ ಕ್ಲಾಸ್ ಇರ್ತವೆ. ಆಮೇಲೆ 1 ದಿನ ನಿಮಗೆ ಕಂಪ್ಲೀಟ್ ಎಲ್ಲ ನೋಟ್ಸ್ ರಿವಿಷನ್ ನೋಟ್ಸ್ ಇರ್ತದೆ. ಆ್ಯಂಡ್ ಇನ್ನೊಂದು ದಿನ ನಿಮಗೆ ಕ್ವಿಜ್ ಇರ್ತವೆ. ಈಗ ಹೇಳ್ರಿ, ಕನ್ನಡದಲ್ಲಿ ಯಾವ ಚಾನಲ್ದವ್ರು ಇಷ್ಟು ನಿಮ್ಗೆ ಎಫರ್ಟ್ ಹಾಕಿ ಮಾಡತ್ತಾರೆ ಹೇಳ್ರಿ ನೋಡೋಣ. ಓಕೆ, ಇದ್ದಾರೆ, ತುಂಬ ಜನ ಇದ್ದಾರೆ, ಲೈಕ್ ಈಶ್ವರಗಿರಿ ಸರ್ ಇದ್ದಾರೆ. ಸೊ ಇವ್ರು ಬಿಟ್ಟರೆ ನಾನು ನಿಮಗೆ ಈ ಬಾರಿ ಎಫೆಕ್ಟಿವ್ ಕಂಟೆಂಟನ್ನು ಕೊಡಲಿಕ್ಕೆ ನಾನು ರೆಡಿ ಇದ್ದೀನಿ. ಓಕೆ, ಸೊ ಈ ಒಂದು ಬ್ಯಾಚಿಗೆ ಜಾಯ್ನ್ ಆಗಲಿಕ್ಕೆ ವೆರಿ ಸಿಂಪಲ್ ಐತಿ. ಸಬ್ಸ್ಕ್ರೈಬ್ ಮಾಡಿರಿ. ಕ್ಲಾಸ್ ಸ್ಟಾರ್ಟ್ ಆದ ತಕ್ಷಣ ನೋಟಿಫಿಕೇಶನ್ ಬರ್ತದೆ. ಆ್ಯಂಡ್ ನಿಮಗೆ RRB ಗ್ರೂಪ್ ಡಿ ಕನಸು ಬ್ಯಾಚ್ 0.1 ಅಂತ ಹೇಳಿ ಒಂದು ಪ್ಲೇಲಿಸ್ಟ್ ಕೂಡ ಮಾಡಿರ್ತೀನಿ, ಇದೇ ಚಾನಲ್ಗೆ ಇರ್ತದೆ. ಸೊ ಒಂದ್ಸಲ ಹೋಗಿ ಚೆಕ್ ಮಾಡ್ಕೊರಿ. ಇಲ್ಲಾಂದರೆ ನೀವು ಡೈಲಿ ಕ್ಲಾಸ್ ಕೇಳ್ತಾ ಹೋದರೆ ನಿಮಗೆ ಪ್ಲೇಲಿಸ್ಟ್ ಕೂಡ ಈಸಿಯಾಗಿ ಸಿಗುತ್ತೆ. ಓಕೆ, ಸೊ ಅಲ್ಲಿ ನೀವು ಜಾಯ್ನ್ ಆಗಿ ತೊಗೋಬೋದು. ಅರ್ಥ ಆಯ್ತಾ? ಸೊ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸ್ರಿ. ಆ್ಯಂಡ್ ಹೆಚ್ಚಿಗೆ ಅವಶ್ಯಕತೆ ಇಲ್ಲ, ಪ್ರಿಪ್ರೇಷನ್ ಮಾಡಿರಿ. ಕ್ಲಾಸನ್ನು ಜಾಯ್ನ್ ಆಗಲಿಕ್ಕೆ, ಬ್ಯಾಚಿಗೆ ಜಾಯ್ನ್ ಆಗಲಿಕ್ಕೆ ನೀವು ಲಿಂಕ್ ಡಿಸ್ಕ್ರಿಪ್ಷನ್ ಆಗೈತಿ. ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ 2 ಗ್ರೂಪಿಗೆ ಜಾಯ್ನ್ ಆಗಿರಿ. ನಿಮಗೆ 100% ಯೂಸ್ಫುಲ್ ಆಗುತ್ತೆ. ಓಕೆ,
ಆ್ಯಂಡ್ ನೀವೇನಾದರೂ ಆರ್ ಆರ್ ಬಿ ಗ್ರೂಪ್ ಡಿ ಪ್ರಿಪ್ರೇಷನ್ ಮಾಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾರೆ ಈ ಒಂದು ನೋಟ್ಸನ್ನು ತೊಗೊಂಡು ಪ್ರಿಪ್ರೇಷನ್ ಮಾಡ್ಬೋದು. 100% ಯೂಸ್ಫುಲ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇದಾವೆ. ಸೊ ನೀವು ತೊಗೊಂಡು ಪ್ರಿಪ್ರೇಷನ್ ಮಾಡ್ಬೋದು. ಓಕೆ ಸರ್ ಹೆಂಗೆ ತೊಗೊಳ್ಳೋದು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾರೆ ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡ್ಕೋಬೇಡ್ರಿ. ಸೊ ನೀವು ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ. ಬೇಕಂದ್ರೆ ತೊಗೋಬೋದು, ಬೇಡಂದ್ರೆ ಬಿಡ್ಬೋದು ಅಂತ ಹೇಳ್ತಾ ಸೊ ನಿಮ್ಮ ಫ್ರೆಂಡ್ಸಿಗೆ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿರಿ. ಸೊ ಅವರು ಕೂಡ ಕ್ಲಾಸಿಗೆ ಜಾಯ್ನ್ ಆಗಲಿ. ಇನ್ನೊಂದು ತುಂಬ ಜನ ಡೌಟ್ ಇದೆ, ಸರ್ ಕ್ಲಾಸ್ ಯಾವಾಗ ಸ್ಟಾರ್ಟ್ ಆಗ್ತಾವೆ ರೀ? ನೋಡಿರಿ ಇದರಲ್ಲಿ ಡೀಟೇಲ್ ಎಲ್ಲ ಕೊಟ್ಟಿದ್ದೀವಿ. ಏನಪ್ಪ ಅಂತಂದರೆ ಕ್ಲಾಸ್ಗಳು ಯಾವಾಗ ಸ್ಟಾರ್ಟ್ ಅಂದರೆ ಏಪ್ರಿಲ್ 10ನೇ ತಾರೀಕಿಂದ ಸ್ಟಾರ್ಟ್ ಆಗ್ತವೆ. 10th ಏಪ್ರಿಲ್. ಓಕೆ ಸೊ ಏಪ್ರಿಲ್ 10ನೇ ತಾರೀಕಿಂದ ಸ್ಟಾರ್ಟ್ ಆಗ್ತವೆ. ಕಂಪ್ಲೀಟ್ಲಿ ಫ್ರೀ ಇರ್ತದೆ. ಏಪ್ರಿಲ್ 10ನೇ ತಾರೀಕು ನಂತರ ಜಾಯ್ನ್ ಆಗಿದ್ರೆ ಸೊ ನೀವು ಫಸ್ಟಿಂದ ಕೇಳಬೇಕಾಗತ್ತೆ. ಓಕೆ ಎಫೆಕ್ಟಿವ್ ಕಂಟೆಂಟ್ ಇರ್ತದೆ, ರೆಕಾರ್ಡೆಡ್ ಕ್ಲಾಸ್ ಇರ್ತದೆ, ಲೈವ್ ಕ್ಲಾಸ್ ಇರ್ತದೆ, ಲೈವ್ ಇರ್ತದೆ. ಓಕೆ ಲೈವ್ ಕೂಡ ಇರ್ತದೆ, ವೀಕ್ಲಿ ಕ್ವಿಜ್ ಇರ್ತದೆ, ಕ್ಲಾಸ್ ನೋಟ್ಸ್ PDF ಕೂಡ ಇರ್ತದೆ, GK, ಕರೆಂಟ್ ಅಫೇರ್ಸು ಮತ್ತು ಸೈನ್ಸ್. ಓಕೆ ಸೊ ಜಾಯ್ನ್ ಆಗಲಿಕ್ಕೆ ಸ್ಕ್ರೀನ್ ಕೂಡ ನಂಬರ್ ಕಾಣತೈತಿ. ಫ್ರೀ ಇರ್ತದೆ, ಕಂಪ್ಲೀಟ್ಲಿ ಫ್ರೀ ಬ್ಯಾಚ್ ಇರ್ತದೆ. ಯೂಸ್ ಮಾಡ್ಕೋರು. ಓಕೆ ಯೂಸ್ ಮಾಡ್ಕೋರು ಅಂತ ಹೇಳ್ತೀನಿ. ಆ್ಯಂಡ್ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿರಿ ನೀವು ಎಲ್ಲಿಂದ ಕ್ಲಾಸ್ ಕೇಳತ್ತೀರಿ. ಲೈಕ್ ನಿಮ್ಮ ಮನೆಯಿಂದ ಧಾರವಾಡ, ನೀವು ಮನೇಲಿ ಕೇಳ್ತಾ ಇದ್ರೆ ಸರ್ ಮನೇಲಿ ಧಾರವಾಡ, ನೀವು ಲೈಬ್ರರಿಲಿದ್ದರೆ ಸರ್ ಲೈಬ್ರರಿ ಧಾರವಾಡ. ಓಕೆ ಸೊ ನೀವು ಕೋಚಿಂಗ್ ಆಫ್ಲೈನ್ ಇದ್ದರೆ ಸೊ ಸರ್ ಆಫ್ಲೈನ್ ಕೋಚಿಂಗ್ ಧಾರವಾಡ. ಈ ರೀತಿಯಾಗಿ ಕಮೆಂಟ್ ಮಾಡಿ ತಿಳಿಸ್ರಿ. ನನಗೂ ಕೂಡ ಖುಷಿ ಆಗುತ್ತೆ ಹುಡುಗರು ಎಲ್ಲಿಂದ ನೋಡ್ತಾ ಇದ್ದಾರೆ ಅಂತ ಹೇಳಿ. ಓಕೆ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೊ ಕ್ಲಾಸಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಜೈ ಹಿಂದ್. ನೋಡಿರಿ ಪ್ರತಿಯೊಂದು ಏನೇ ಡೌಟ್ ಇದ್ರೂ ಕೂಡ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿರೋ ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕ್ ಐತಿ. ಅಡ್ಮಿನವರಿಗೆ ನೀವು ಮೆಸೇಜ್ ಮಾಡಿ ಕೇಳಬಹುದು. ಸರ್ ಇದು ನಮಗೆ ಅರ್ಥ ಆಗ್ತಿಲ್ಲ, ಅವರು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಥ್ಯಾಂಕ್ ಯು. ಜೈ ಹಿಂದ್.